ಮಕ್ಕಳೇ, ದೇಹ ಅಥವಾ ವಸ್ತುವಿನ ಚಲನೆಯನ್ನು ಚಲನೆ ಎಂದು ಕರೆಯಲಾಗುತ್ತದೆ. ಒಂದು ಹಂತದಿಂದ ಇನ್ನೊಂದಕ್ಕೆ ಹೋಗಲು ಸಮಯ ತೆಗೆದುಕೊಳ್ಳುತ್ತದೆ. ದೇಹದ ಚಲನೆಯನ್ನು ವಿವರಿಸಲು ಐಸಾಕ್ ನ್ಯೂಟನ್ 3 ನಿಯಮಗಳನ್ನು ನೀಡಿದ್ದಾರೆ. ಈ ನಿಯಮಗಳನ್ನು ನ್ಯೂಟನ್ನ ಚಲನೆಯ ನಿಯಮಗಳು ಎಂದು ಕರೆಯಲಾಗುತ್ತದೆ. ನ್ಯೂಟನ್ನ ಚಲನೆಯ ನಿಯಮಗಳು ಬಲದ ವ್ಯಾಖ್ಯಾನವನ್ನು ನೀಡುತ್ತದೆ ಮತ್ತು ದೇಹದ ಮೇಲಿನ ಬಲ ಮತ್ತು ದೇಹದ ಚಲನೆಯ ನಡುವಿನ ಸಂಬಂಧವನ್ನು ವ್ಯಾಪಿಸುತ್ತದೆ. ನಾನು ಬಿಂದು. 9ನೇ ತರಗತಿಯ ಭೌತಶಾಸ್ತ್ರದ ಈ ನಿಯಮದ ಅಧ್ಯಯನದಲ್ಲಿ ನಾನು ನಿಮಗೆ ಮೊದಲ ಚಲನೆಯ ನಿಯಮವನ್ನು ವಿವರಿಸುತ್ತೇನೆ. ಕಲಿಕೆಯ ಫಲಿತಾಂಶಗಳು. ಈ ವಿಷಯವನ್ನು ಅಧ್ಯಯನ ಮಾಡಿದ ನಂತರ ನೀವು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ: ಫೋರ್ಸ್, ಸಮತೋಲಿತ ಶಕ್ತಿಗಳು, ಅಸಮತೋಲಿತ ಶಕ್ತಿಗಳು, ಚಲನೆಯ ಮೊದಲ ನಿಯಮ, ಜಡತ್ವ. ಕೀವರ್ಡ್ಗಳು: ಫೋರ್ಸ್, ಸಮತೋಲಿತ ಶಕ್ತಿಗಳು, ಅಸಮತೋಲಿತ ಶಕ್ತಿಗಳು, ಚಲನೆಯ ಮೊದಲ ನಿಯಮ, ಜಡತ್ವ. ಈ ಪರಿಕಲ್ಪನೆಯ ನಕ್ಷೆಯಲ್ಲಿ ಚಲನೆಯ ನಿಯಮಗಳನ್ನು ಮತ್ತು ಅಪ್ಲಿಕೇಶನ್ಗಳನ್ನು ನೋಡೋಣ. ನಾವು ಬಾಗಿಲು ತೆರೆಯಲು ಬಯಸಿದಾಗ ನಾವು ಬಾಗಿಲಿನ ಹಿಡಿಕೆಯನ್ನು ತಳ್ಳಬೇಕು ಮತ್ತು ನಾವು ಬಾಗಿಲು ಮುಚ್ಚಬೇಕಾದರೆ ನಾವು ನಮ್ಮ ಕೈಯಿಂದ ಬಾಗಿಲಿನ ಹಿಡಿಕೆಯನ್ನು ಎಳೆಯಬೇಕು. ಇದರರ್ಥ ದೇಹವನ್ನು ಅಥವಾ ವಸ್ತು ಸರಿಸಲು ಅದನ್ನು ತಳ್ಳಬೇಕು ಅಥವಾ ಎಳೆಯಬೇಕು. ದೇಹದ ಮೇಲೆ ತಳ್ಳುವುದು ಅಥವಾ ಎಳೆಯುವುದನ್ನು ಬಲ ಎಂದು ಕರೆಯಲಾಗುತ್ತದೆ. ಬಲವನ್ನು ನೋಡಲಾಗುವುದಿಲ್ಲ. ಒಂದು ಶಕ್ತಿಯು ನಮ್ಮ ಸುತ್ತಲಿನ ದೇಹಗಳ ಅಥವಾ ವಸ್ತುಗಳ ಮೇಲೆ ಉಂಟುಮಾಡುವ ಪರಿಣಾಮಗಳಿಂದ ಮಾತ್ರ ತಿಳಿಯಬಹುದು. ಒಂದು ಶಕ್ತಿಯು ಈ ಕೆಳಗಿನ ಪರಿಣಾಮಗಳನ್ನು ಮಾಡಬಹುದು: ಒಂದು ಶಕ್ತಿಯು ಸ್ಥಿರವಾದ ದೇಹವನ್ನು ಚಲಿಸಬಹುದು. ಒಂದು ಶಕ್ತಿಯು ಚಲಿಸುವ ದೇಹವನ್ನು ನಿಲ್ಲಿಸಬಹುದು. ಒಂದು ಶಕ್ತಿಯು ಚಲಿಸುವ ದೇಹದ ವೇಗವನ್ನು ಬದಲಾಯಿಸಬಹುದು. ಒಂದು ಶಕ್ತಿಯು ಚಲಿಸುವ ದೇಹದ ದಿಕ್ಕನ್ನು ಬದಲಾಯಿಸಬಹುದು. ಒಂದು ಶಕ್ತಿಯು ದೇಹದ ಆಕಾರವನ್ನು ಮತ್ತು ಗಾತ್ರ ಬದಲಾಯಿಸಬಹುದು. ಟಗ್ ಆಫ್ ವಾರ್ ಆಟ. ಎರಡು ಗುಂಪಿನ ಜನರು ಆಟವನ್ನು ಆಡಿದಾಗ ಒಂದು ಗುಂಪು ಇನ್ನೊಂದು ತಂಡದ ಗುಂಪನ್ನು ತನ್ನ ಕಡೆಗೆ ಎಳೆಯಲು ಪ್ರಯತ್ನಿಸುತ್ತದೆ. ಯಾರು ಚಲಿಸಿದ್ದರೆ ಎರಡು ಗುಂಪುಗಳು ಒಂದೇ ಬಲದಿಂದ ವಿಭಿನ್ನ ದಿಕ್ಕುಗಳಲ್ಲಿ ಎಳೆಯುತ್ತವೆ. ಇದನ್ನು ಸಮತೋಲಿತ ಶಕ್ತಿ ಎಂದು ಕರೆಯಲಾಗುತ್ತದೆ. ಎರಡು ಸಮಾನ ಶಕ್ತಿಗಳು ವಿಭಿನ್ನ ದಿಕ್ಕುಗಳಲ್ಲಿ ದೇಹದ ಮೇಲೆ ಕಾರ್ಯನಿರ್ವಹಿಸಿದರೆ ಬಲಗಳನ್ನು ಸಮತೋಲಿತ ಶಕ್ತಿಗಳು ಎಂದು ಕರೆಯಲಾಗುತ್ತದೆ. ಸಮತೋಲಿತ ಶಕ್ತಿಗಳ ಕ್ರಿಯೆಯ ಅಡಿಯಲ್ಲಿ ದೇಹವು ಅದರ ವಿಶ್ರಾಂತಿ ಅಥವಾ ಏಕರೂಪದ ಚಲನೆಯ ಸ್ಥಾನವನ್ನು ಬದಲಾಯಿಸುವುದಿಲ್ಲ.
ಮತ್ತು ಯಾವುದೇ ಶಕ್ತಿಯು ಅದರ ಮೇಲೆ ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ತೋರುತ್ತದೆ. ಎರಡು ಅಸಮಾನ ಶಕ್ತಿಗಳು ವಿಭಿನ್ನ ದಿಕ್ಕುಗಳಲ್ಲಿ ದೇಹದ ಮೇಲೆ ಕಾರ್ಯನಿರ್ವಹಿಸಿದರೆ ಬಲಗಳನ್ನು ಅಸಮತೋಲಿತ ಶಕ್ತಿಗಳು ಎಂದು ಕರೆಯಲಾಗುತ್ತದೆ. ಅಸಮತೋಲಿತ ಶಕ್ತಿಗಳು ದೇಹದ ಮೇಲೆ ಕಾರ್ಯನಿರ್ವಹಿಸಿದಾಗ ಅವು ಅದರ ಚಲನೆಯಲ್ಲಿ ಬದಲಾವಣೆಯನ್ನು ಉಂಟುಮಾಡುತ್ತವೆ. ಒಂದು ದೇಹವು ತನ್ನ ವೇಗವನ್ನು ಹೆಚ್ಚಿಸುತ್ತದೆ ಅಥವಾ ಅದರ ವೇಗವನ್ನು ಕಡಿಮೆ ಮಾಡುತ್ತದೆ ಅಥವಾ ಸ್ಥಿರವಾದ ದೇಹವನ್ನು ಚಲಿಸುವಂತೆ ಮಾಡುತ್ತದೆ. ಅಸಮತೋಲಿತ ಶಕ್ತಿಗಳು ಸ್ಥಾಯಿ ದೇಹವನ್ನು ಚಲಿಸಬಹುದು ಅಥವಾ ಚಲಿಸುವ ದೇಹವನ್ನು ನಿಲ್ಲಿಸಬಹುದು. ನಮ್ಮ ಸುತ್ತಲಿನ ಕೆಲವು ದೇಹಗಳು ಅಥವಾ ವಸ್ತುಗಳು ವಿಶ್ರಾಂತಿಯಲ್ಲಿವೆ, ಅಂದರೆ ಅವು ಸ್ಥಿರವಾಗಿರುತ್ತವೆ, ಆದರೆ ಇತರವು ಚಲನೆಯಲ್ಲಿಲ್ಲವೇ? ನ್ಯೂಟನ್ನ ಮೊದಲ ನಿಯಮವು ಶಕ್ತಿ ಮತ್ತು ಅಂತಹ ದೇಹಗಳ ನಡವಳಿಕೆಯ ನಡುವಿನ ಸಂಬಂಧವನ್ನು ಸ್ಥಾಪಿಸುತ್ತದೆ. ಅವುಗಳು ವಿಶ್ರಾಂತಿ ಸ್ಥಿತಿಯಲ್ಲಿರುತ್ತವೆ ಅಥವಾ ಸರಳ ರೇಖೆಯಲ್ಲಿ ಏಕರೂಪದ ಚಲನೆಯನ್ನು ಹೊಂದಿರುತ್ತದೆ. ನ್ಯೂಟನ್ನ ಮೊದಲ ಚಲನೆಯ ನಿಯಮದ ಪ್ರಕಾರ ವಿಶ್ರಾಂತಿಯಲ್ಲಿರುವ ದೇಹವು ವಿಶ್ರಾಂತಿಯಲ್ಲಿ ಉಳಿಯುತ್ತದೆ ಮತ್ತು ಬಾಹ್ಯಶಕ್ತಿಯು ಅದರ ವಿಶ್ರಾಂತಿ ಅಥವಾ ಏಕರೂಪದ ಚಲನೆಯನ್ನು ಬದಲಾಯಿಸಿದ ಹೊರತು ಚಲನೆಯಲ್ಲಿರುವ ದೇಹವು ಏಕರೂಪದ ವೇಗದೊಂದಿಗೆ ಸರಳ ರೇಖೆಯಲ್ಲಿ ಚಲನೆಯಲ್ಲಿ ಮುಂದುವರಿಯುತ್ತದೆ. ಬಾಹ್ಯಶಕ್ತಿಯು ದೇಹದ ಹೊರಗಿನಿಂದ ದೇಹದ ಮೇಲೆ ಕಾರ್ಯನಿರ್ವಹಿಸುವ ಶಕ್ತಿಯಾಗಿದೆ. ಬಸ್ಸು ನಿಂತಾಗ ಮತ್ತು ಇದ್ದಕ್ಕಿದ್ದಂತೆ ಬಸ್ ಚಾಲಕ ಎಂಜಿನ್ ಅನ್ನು ಪ್ರಾರಂಭಿಸಿದಾಗ ಒಬ್ಬ ಪ್ರಯಾಣಿಕನು ಸ್ವಲ್ಪ ಹಿಂದಕ್ಕೆ ಚಲಿಸುತ್ತಾನೆ. ಕಾರು ಒಂದು ನಿರ್ದಿಷ್ಟ ವೇಗದಲ್ಲಿ ಚಲಿಸುವಾಗ ಇದ್ದಕ್ಕಿದ್ದಂತೆ ಚಾಲಕನು ಕಾರಿಗೆ ಬ್ರೇಕ್ ಹಾಕಿದರೆ ವ್ಯಕ್ತಿಯು ಸ್ವಲ್ಪ ಮುಂದೆ ಚಲಿಸುತ್ತಾನೆ. ಅವರು ಮುಂದಕ್ಕೆ ಅಥವಾ ಹಿಂದಕ್ಕೆ ಏಕೆ ಚಲಿಸುತ್ತಾರೆ? ಅವು ಮುಂದಕ್ಕೆ ಅಥವಾ ಹಿಂದಕ್ಕೆ ಚಲಿಸುತ್ತವೆ ಏಕೆಂದರೆ ಪ್ರತಿಯೊಂದು ವಸ್ತು ಅಥವಾ ದೇಹದ ವಿಶ್ರಾಂತಿ ಸ್ಥಿರ ಅಥವಾ ಚಲಿಸುತ್ತಿದ್ದರೆ ನೇರ ರೇಖೆಯ ಚಲಿಸುವುದನ್ನು ಮುಂದುವರಿಸುವ ಪ್ರವೃತ್ತಿಯಾಗಿದೆ. ಈ ಪ್ರವೃತ್ತಿಯನ್ನು ಜಡತ್ವ ಎಂದು ಕರೆಯಲಾಗುತ್ತದೆ. ಜಡತ್ವವು ಒಂದು ದೇಹದ ಆಸ್ತಿಯಾಗಿದ್ದು ಅದು ಅದರ ವಿಶ್ರಾಂತಿ ಸ್ಥಿತಿಯಲ್ಲಿ ಅಥವಾ ಏಕರೂಪದ ಚಲನೆಯ ಬದಲಾವಣೆಯನ್ನು ಪ್ರತಿರೋಧಿಸುತ್ತದೆ. ದೇಹದ ಜಡತ್ವವು ಹೆಚ್ಚಾದಷ್ಟು ಅದರ ವಿಶ್ರಾಂತಿ ಅಥವಾ ಏಕರೂಪದ ಚಲನೆಯ ಸ್ಥಿತಿಯಲ್ಲಿ ಬದಲಾವಣೆಯನ್ನು ತರಲು ಅಗತ್ಯವಿರುವ ಬಲವು ಹೆಚ್ಚಾಗುತ್ತದೆ. ನೇತಾಡುವ ಕಾರ್ಪೆಟ್ ಅನ್ನು ಕೋಲಿನಿಂದ ಹೊಡೆದಾಗ ಅದರಿಂದ ಧೂಳಿನ ಕಣಗಳು ಹೊರಬರಲು ಪ್ರಾರಂಭಿಸುತ್ತವೆ. ಏಕೆಂದರೆ ಕೋಲಿನ ಬಲವು ಕಾರ್ಪೆಟ್ ಅನ್ನು ಸ್ವಲ್ಪ ಮುಂದಕ್ಕೆ ಮತ್ತು ಹಿಂದಕ್ಕೆ ಚಲಿಸುವಂತೆ ಮಾಡುತ್ತದೆ, ಆದರೆ ಧೂಳಿನ ಕಣಗಳು ಅವುಗಳ ಜಡತ್ವದಿಂದಾಗಿ ವಿಶ್ರಾಂತಿ ಅಥವಾ ಸ್ಥಿರ ಉಳಿಯುತ್ತವೆ ಮತ್ತು ಆದ್ದರಿಂದ ಕಾರ್ಪೆಟ್ನಿಂದ ಪ್ರತ್ಯೇಕವಾಗಿತ್ತು. ಮರವನ್ನು ಅಲುಗಾಡಿಸಿದಾಗ ಅದರ ಹಣ್ಣುಗಳು ಮತ್ತು ಎಲೆಗಳು ಕೆಳಗೆ ಬೀಳುತ್ತವೆ. ಏಕೆಂದರೆ ಮರವನ್ನು ಅಲುಗಾಡಿಸಿದಾಗ ಅದು ಸ್ವಲ್ಪ ಮಟ್ಟಿಗೆ ಮುಂದಕ್ಕೆ ಮತ್ತು ಹಿಂದಕ್ಕೆ ಚಲಿಸುತ್ತದೆ, ಆದರೆ ಅದರ ಹಣ್ಣುಗಳು ಮತ್ತು ಎಲೆಗಳು ಅವುಗಳ ಜಡತ್ವದಿಂದಾಗಿ ವಿಶ್ರಾಂತಿ ಅಥವಾ ಸ್ಥಿರ ಉಳಿಯುತ್ತವೆ ಮತ್ತು ಆದ್ದರಿಂದ ಬೀಳುತ್ತವೆ.
ನೆನಪಿಡುವ ಅಂಶಗಳು. ದೇಹದ ಮೇಲೆ ತಳ್ಳುವುದು ಅಥವಾ ಎಳೆಯುವುದನ್ನು ಬಲ ಎಂದು ಕರೆಯಲಾಗುತ್ತದೆ. ಎರಡು ಸಮಾನ ಶಕ್ತಿಗಳು ವಿಭಿನ್ನ ದಿಕ್ಕುಗಳಲ್ಲಿ ದೇಹದ ಮೇಲೆ ಕಾರ್ಯನಿರ್ವಹಿಸಿದರೆ ಬಲಗಳನ್ನು ಸಮತೋಲಿತ ಶಕ್ತಿಗಳು ಎಂದು ಕರೆಯಲಾಗುತ್ತದೆ. ಎರಡು ಅಸಮಾನ ಶಕ್ತಿಗಳು ವಿಭಿನ್ನ ದಿಕ್ಕುಗಳಲ್ಲಿ ದೇಹದ ಮೇಲೆ ಕಾರ್ಯನಿರ್ವಹಿಸಿದರೆ ಬಲಗಳನ್ನು ಅಸಮತೋಲಿತ ಶಕ್ತಿಗಳು ಎಂದು ಕರೆಯಲಾಗುತ್ತದೆ. ನ್ಯೂಟನ್ನ ಮೊದಲ ಚಲನೆಯ ನಿಯಮದ ಪ್ರಕಾರ ವಿಶ್ರಾಂತಿಯಲ್ಲಿರುವ ದೇಹವು ವಿಶ್ರಾಂತಿಯಲ್ಲಿ ಉಳಿಯುತ್ತದೆ ಮತ್ತು ಬಾಹ್ಯ ಶಕ್ತಿಯು ಅದರ ವಿಶ್ರಾಂತಿ ಅಥವಾ ಏಕರೂಪದ ಚಲನೆಯನ್ನು ಬದಲಾಯಿಸಿದ ಹೊರತು ಚಲನೆಯಲ್ಲಿರುವ ದೇಹವು ಏಕರೂಪದ ವೇಗದೊಂದಿಗೆ ನೇರ ಸಾಲಿನಲ್ಲಿ ಚಲನೆಯಲ್ಲಿ ಮುಂದುವರಿಯುತ್ತದೆ. ಜಡತ್ವವು ದೇಹದ ಆಸ್ತಿಯಾಗಿದ್ದು ಅದು ಅದರ ವಿಶ್ರಾಂತಿ ಅಥವಾ ಏಕರೂಪದ ಚಲನೆಯಲ್ಲಿ ಬದಲಾವಣೆಯನ್ನು ಪ್ರತಿರೋಧಿಸುತ್ತದೆ.